ಈಗ ಮಕರ ರಾಶಿಯ ಚಿಂತನೆಯನ್ನು ನಡೆಸೋಣ. ಮಕರ ರಾಶಿಯವರಿಗೆ ಈಗ ಜುಲೈ ತಿಂಗಳಲ್ಲಿ ಹೇಗಿದೆ ಎಂಬುದನ್ನು ಖಂಡಿತ ಇಲ್ಲಿ ವಿಮರ್ಶೆಯನ್ನು ನಾವು ಮಾಡಲೇಬೇಕು. ಮಕರ ರಾಶಿಯವರು ತುಂಬ ಪರೋಪಕಾರಿಗಳು, ತುಂಬ ಒಳ್ಳೆಯ ಸ್ವಭಾವವನ್ನು ಹೊಂದಿರುವಂಥವರು, ಹಾಗೂ ತಾವು ಏನು ಕೆಲಸವನ್ನು ಮಾಡಬೇಕು ಅಂತ ಅಂದುಕೊಂಡಿರ್ತಾರೋ ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಮನಸ್ಸಿಗೆ ಹಚ್ಚಿಕೊಂಡು ಕೆಲಸ ಮಾಡುವಂಥವರು. ಈಗ ಹೀಗಿದ್ದಾಗ ಗ್ರಹಗತಿಗಳ ಬಗ್ಗೆ ಒಮ್ಮೆ ತಿಳಿದುಕೊಳ್ಳಲೇಬೇಕು. ಈಗ ಮಕರ ರಾಶಿಯವರಿಗೆ ಗುರುಬಲ ತುಂಬ ಚೆನ್ನಾಗಿ ಬಂದಿದೆ. ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಬಂದಿದ್ದಾನೆ. ಈ ನಾವು ಮಕರ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಎಣಿಸಿದಾಗ ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕಾಟಕ 7ನೆಯ ಮನೆ ಗುರು ಆಗುತ್ತೆ. ಆದ್ದರಿಂದ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದರೆ ಆ ಗುರುವಿನ ದೃಷ್ಟಿ ನೇರವಾಗಿ ಮಕರ ರಾಶಿಯವರ ಮೇಲೆ ಇರುತ್ತೆ. ಗುರು ತನ್ನ ಪೂರ್ಣ ದೃಷ್ಟಿಯನ್ನು ಮಕರ ರಾಶಿಯವರ ಮೇಲೆ, ಅನುಗ್ರಹದ ದೃಷ್ಟಿಯನ್ನು ಮಕರ ರಾಶಿಯವರ ಮೇಲೆ ಇಟ್ಟಿರ್ತಾನೆ. ಈಗ ಮೊನ್ನೆ ಜೂನ್ 20ನೇ ತಾರೀಕಿನಿಂದ ಆಗಸ್ಟ್ 3ನೇ ತಾರೀಕಿನ ತನಕ ಕುಜ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡಿ, ಹೇಗೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಆಯಿತೋ ಜೂನ್ 1ನೇ ತಾರೀಕು, ಹಾಗೆ ಜೂನ್ 20ನೇ ತಾರೀಕು ವೃಷಭ ರಾಶಿಗೆ ಕುಜನ ಪ್ರವೇಶ ಆಯಿತು. ಯಾವಾಗ ಕುಜನ ಪ್ರವೇಶ ಆಗುತ್ತೋ ಆಗ ಸ್ವಲ್ಪ ಏರುಪೇರು ಆಗುತ್ತೆ. ಅಂದರೆ ಗುರುಬಲ ಇದ್ದರೂ ಕೂಡ ಮಕರ ರಾಶಿಗೆ ಗುರು ಪಂಚಮ ಸ್ಥಾನದ ಮಕರ, ಕುಂಭ, ಮೀನ, ಮೇಷ, ವೃಷಭ ಅಂದರೆ ಪಂಚಮ ಸ್ಥಾನದಲ್ಲಿ ಕುಜ. ಪಂಚಮ ಸ್ಥಾನದಲ್ಲಿ ಕುಜ ಬರೋದು ಒಂದೇ ಅಷ್ಟೇ ಅಲ್ಲ, ಅದಕ್ಕೆ ಶನಿ ದೃಷ್ಟಿ ಕೂಡ ಇದೆ. ಶನಿ ದೃಷ್ಟಿ ಇದ್ದರೆ ಅದು ಕುಜ ದೋಷ ತುಂಬ ಪ್ರಬಲವಾಗಿ ಬಿಡುತ್ತೆ. ಕುಜ ಯಾವತ್ತೂ ಕೂಡ ಪ್ರತ್ಯೇಕವಾಗಿ ಇದ್ದರೆ ತೊಂದರೆ ಇಲ್ಲ. ಒಳ್ಳೆಯ ಗ್ರಹ ಗುರು ಮತ್ತು ಚಂದ್ರ ಇವರ ಜೊತೆ ಇದ್ದರೂ ಕೂಡ ತುಂಬ ಒಳ್ಳೆಯ ಯೋಗಗಳಿರುತ್ತೆ. ಆದರೆ ಯಾವಾಗ ಶನಿ ದೃಷ್ಟಿ, ಶನಿಯ ಜೊತೆ ಅಥವಾ ರವಿಯ ಜೊತೆ, ರಾಹುವಿನ ಜೊತೆ ಕುಜ ಸೇರಿಬಿಡ್ತಾನೋ ಆಗ ಆ ವಿಪರೀತ ತೀಕ್ಷ್ಣತೆ, ಪ್ರಖರತೆ, ಕಠೋರತೆ ಹೆಚ್ಚಾಗಿ ಬಿಡುತ್ತೆ. ಈಗ ಪಂಚಮ ಸ್ಥಾನ ಅನ್ನುವಂಥದ್ದು ಪೂರ್ವಪುಣ್ಯ ಸ್ಥಾನ ಮತ್ತು ಪುತ್ರಸ್ಥಾನ. ಆದ್ದರಿಂದ ಮಕ್ಕಳ ವಿಷಯದಲ್ಲಿ ಅಥವಾ ಇನ್ನೇನಾದರೂ ನಾವು ಪಡೆದುಕೊಳ್ಳುವಂತಹ ಇದ್ದಿದ್ದರೆ ಆ ವಿಷಯದಲ್ಲಿ, ಮನಸ್ಸಿನ ವಿಷಯದಲ್ಲಿ ಅದು ತುಂಬ ದೊಡ್ಡ ಒಂದು ಏರುಪೇರಾಗುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಹೆಚ್ಚಾಗಿ ಇದೆ. ಮತ್ತು ತೃತೀಯ ಸ್ಥಾನದಲ್ಲಿ ಶನಿ ಇರೋದು ತುಂಬ ಒಳ್ಳೆಯದು. ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ರಾಹು ಇರುವಂಥದ್ದೇ ಈಗ ಒಂದು ಕಷ್ಟ. ಅಂದರೆ ದ್ವಿತೀಯ ಸ್ಥಾನದಲ್ಲಿ ರಾಹು, ಈ ಕಡೆ ಪಂಚಮ ಸ್ಥಾನದಲ್ಲಿ ಕುಜ, ಮತ್ತು ಪಂಚಮ ಸ್ಥಾನಕ್ಕೆ ಶನಿಯ ದೃಷ್ಟಿ, ಮತ್ತು ಅಷ್ಟಮ ಸ್ಥಾನದಲ್ಲಿ ಕೇತು, ಇದು ಇರೋದರಿಂದಾಗಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಮಕರ ರಾಶಿಯವರಿಗೆ. ಅದಕ್ಕೆ ಆಗ ನಾವು ಸ್ವಲ್ಪ ವಿಮರ್ಶೆ ಮಾಡಿಕೊಂಡು ಅದಕ್ಕೆ ಒಂದು ಪರಿಹಾರವನ್ನು ಮಾಡಿಕೊಳ್ತಾ ಹೋದರೆ ನಮ್ಮ ದಾರಿ ಸುಗಮವಾಗ್ತಾ ಹೋಗಿಬಿಡುತ್ತೆ. ಇಲ್ಲಾಂದರೆ ದೊಡ್ಡ ರಾಜಮಾರ್ಗ ಇದೆ, ಆದರೆ ಏನೋ ಒಂದು ಮಧ್ಯದಲ್ಲಿ ಒಂದು ಅಡ್ಡ, ಒಂದು ದೊಡ್ಡ ಪ್ರತಿಬಂಧಕ ಬಿದ್ದಾಗ ನಾವು ಅದನ್ನು ತೆಗೆದೇ ಮುಂದೆ ಹೋಗಲಿಕ್ಕೆ ಆಗೋದೇ ಇಲ್ಲ. ಅಂದರೆ ಈಗ ರಾಜಮಾರ್ಗ ಅಂದರೆ ಸಪ್ತಮ ಸ್ಥಾನದಲ್ಲಿ ಗುರು ಉಚ್ಚಕ್ಕೆ ಬಂದಿರೋದ್ರಿಂದ ಇವರಿಗೆ ರಾಜಮಾರ್ಗ. ಇವರು ಏನು ಹೋದರೂ ಕೂಡ ಇವರಿಗೆ ಕೆಲಸ ಪೂರೈಸುತ್ತೆ. ಆದರೆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳದೇ ಇರುವ ಕಾರಣದಿಂದ, ಅಂದರೆ ಗುರುಗಳು ಇದ್ದರೂ ಕೂಡ ಗುರುಗಳ ಸೇವೆಯನ್ನು ಮಾಡದೇ ಇರುವಂಥದ್ದು, ಅಥವಾ ಭಕ್ತಿಯಿಂದ ಲಕ್ಷ್ಮೀನಾರಾಯಣ ದೇವರ ಆರಾಧನೆಯನ್ನು ಮಾಡದೇ ಇರುವಂಥದ್ದು, ಗುರು ಇದ್ದರೂ ಕೂಡ ಕೊಡಲಿಕ್ಕೆ ಕಷ್ಟಪಡ್ತಾನೆ. ಯಾಕೆಂದರೆ ಉಳಿದ ಗ್ರಹಗಳು ತೊಂದರೆ ಮಾಡ್ತಾರೆ ಅಂತ. ಯಾವಾಗ ನಾವು ಗುರುಗಳ ಶರಣಾಗತರಾಗ್ತೀವೋ ಆಗ ಉಳಿದ ಗ್ರಹಗಳ ಸಮಸ್ಯೆ ಇದ್ದರೂ ಕೂಡ ಗುರು ಎತ್ತಿ ತನ್ನ ಕೈಯಿಂದ ಎಲ್ಲವನ್ನು ಕೂಡ ಕೊಡ್ತಾನೆ. ಈ ಒಂದು ಉಪಾಯವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಗ್ರಹಗಳು ಕೂಡ ಯಂತ್ರದಂತೆ ಕೆಲಸ ಮಾಡೋಲ್ಲ. ಇವನಿಗೆ ನಾನು 7ನೇ ಮನೆಯಲ್ಲಿದ್ದೇನೆ, ಇವನಿಗೆಲ್ಲ ಕೊಟ್ಬಿಡೋಣ ಹಾಗೆಲ್ಲ ಅಲ್ಲ. ಎಲ್ಲವೂ ಕೂಡ ಹಾರ್ದಿಕ ಭಾವವನ್ನು ಅಪೇಕ್ಷೆ ಪಡ್ತಾರೆ. ಅಂದರೆ ಒಂದು ಮಾನಸಿಕವಾದ ಒಂದು ಸಂಪರ್ಕವನ್ನು ಅವರು ಬ್ಯಾಂಕ್ ಖಾತೆಯಲ್ಲಿ ಕುಳಿತಿರುವಂತಹ ಕ್ಯಾಶಿಯರ್ಸ್ ಅಲ್ಲ, ಅವರು ತಮ್ಮ ಇವನು ಹೇಗಿದ್ದಾನೆ, ಅವನು ನನ್ನ ಜೊತೆ ಹೇಗೆ ಅವನು ಸಖ್ಯವನ್ನು ಬೆಳೆಸಿದ್ದಾನೆ, ಇನ್ನೆಲ್ಲ ಗಮನಿಸಿ ಅವರು ಫಲವನ್ನು ಕೊಡ್ತಾರೆ. ಆದ್ದರಿಂದ ನಾವು ಗುರುಗಳ ಜೊತೆ ಹೇಗೆ ಕನೆಕ್ಟ್ ಆಗಿದ್ದೀವಿ ಅದು ಕೂಡ ತುಂಬ ಮುಖ್ಯವಾಗುತ್ತೆ. ಈಗ ಮಕರ ರಾಶಿಯವರಿಗೆ ಶನಿ ಆಧಿಪತ್ಯದಲ್ಲಿ ಇವರು ಇರ್ತಾರೆ. ಸ್ವಲ್ಪ ನಿಧಾನ ಪ್ರವೃತ್ತಿಯವರು ಇವರು. ಆದರೆ ಈಗ ಶನಿ ತೃತೀಯ ಸ್ಥಾನದಲ್ಲಿರೋದು ತುಂಬ ಒಳ್ಳೆಯದು. ಆದರೆ ಶನಿ ದೃಷ್ಟಿ ಕುಜನ ಮೇಲೆ ಬಿದ್ದಿರೋದು, ರಾಹು ಇರೋದು, ಈ ಕಡೆ ಕೇತು ಇರೋದು, ಎಲ್ಲ ಸಮಸ್ಯೆ ಇರೋದರಿಂದಾಗಿ ಗುರುಗಳ ಸೇವೆ ಚೆನ್ನಾಗಿ ಮಾಡಬೇಕು. ಗುರುಗಳ ಸೇವೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಬೇಗ ಮಕರ ರಾಶಿಯವರಿಗೆ ಇಷ್ಟಾರ್ಥಗಳು ನೆರವೇರುತ್ತೆ.
ನೀವು ಹಠ ತೊಟ್ಟು ಇಷ್ಟು ದಿವಸ ನಾನು ಗುರುಗಳ ಸೇವೆ ಮಾಡ್ತೀನಿ ಅಂತ ಮಾಡಿ, ನೀವು ಮನಸ್ಸಿನಲ್ಲಿ ಏನಿದೆ ಅದು ಹಾಗೇ ಆಗುತ್ತೆ. ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಈ ವರ್ಷ ಮಕರ ರಾಶಿಯವರಿಗೆ ಆಗಲಿಲ್ಲ ಅಂದರೆ ಇನ್ಯಾರಿಗೆ ಆಗಬೇಕು, ಅಷ್ಟು ಚೆನ್ನಾಗಿದೆ. ಮತ್ತು ಈಗ ತಾನೇ ಅವರಿಗೆ 7.5 ಮುಗಿದಿದೆ. 7.5 ಮುಗಿದ ಮೇಲೆ ಶನಿ ಏನಾದರೂ ಒಂದು ವರವನ್ನು ಕೊಡಲಿಕ್ಕೆ ಅವನು ಕೂಡ ಕಾಯ್ತಾ ಇದ್ದಾನೆ. ತೃತೀಯ ಸ್ಥಾನ ಅದಕ್ಕೆ ಶ್ರೇಷ್ಠ ಅನ್ನೋದು ಶನಿಗೆ. ಯಾಕೆ ಅಂದರೆ 7.5 ಮುಗಿದ ಮೇಲೆ ತೃತೀಯ ಸ್ಥಾನದಲ್ಲಿರುವ ಶನಿ ಸಂಪತ್ತನ್ನು ಕೊಡಲೇಬೇಕು. ಅದಕ್ಕೋಸ್ಕರ ಈ ಶನಿಯ ಅನುಗ್ರಹ ಪಡೆದುಕೊಳ್ಬೇಕು, ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅಂದರೆ ಒಂದು ಇಷ್ಟು ದಿವಸ ನೀವು ದೇವರ ಆರಾಧನೆಯನ್ನು ನೀವು ಮಾಡಲೇಬೇಕಾಗುತ್ತೆ. ಮಾಡದೆ ಹಾಗೇ ಇದ್ದು ಬಿಡ್ತೀನಿ ಅಂತಂದರೆ ಎಷ್ಟೋ ಲಾಭಗಳಿಂದ ವಂಚಿತರಾಗುವಂತಹ ಅವಕಾಶಗಳು ಬಹಳಷ್ಟು ಇದೆ. ಈ ವಿಷಯವನ್ನು ತಿಳಿಸುವುದಕ್ಕೋಸ್ಕರವೇ ನಾನು ಈ ವಿಚಾರ ಈ ಮೂಲಕ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಪ್ರಕೃತದಲ್ಲಿ ಇವರು ಗುರುಗಳ ಸೇವೆಯನ್ನು ಮಾಡಬೇಕು. ಈಗ ರಾಯರ ಆರಾಧನೆ ಬರ್ತಾ ಇದೆ ಆಗಸ್ಟ್ 30ಕ್ಕೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ನೀವು ರಾಯರ ಸೇವೆಯನ್ನು ಮಾಡಿ. ಅದು ದಿವಸಕ್ಕೆ ಒಂದಿಷ್ಟು ಸಮಯ ಅಂತ ವಿನಿಯೋಗ ಮಾಡಿ, ನೀವು ಏನೂ ಕಷ್ಟ ಆಗಲ್ಲ. ಮೊದಲು ನೀವು ಮಾನಸಿಕವಾಗಿ ಸಿದ್ಧರಾಗೋದು ಒಂದೇ ಕಷ್ಟ ಹೊರತು ಇನ್ಯಾವ ಕಷ್ಟಗಳೂ ಇಲ್ಲ. ದಿನಕ್ಕೆ ಪ್ರತಿ ದಿವಸವೂ ಕೂಡ ಒಂದು ಸಾರ್ಥಕವಾಗಿ ನಾನು ದಿವಸವನ್ನು ಕಳೆದೆ ಅನ್ನುವಂತಹ ಭಾವ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಸೇವಾ ದಿವಸಗಳಲ್ಲಿ. ಆದ್ದರಿಂದ ಅದು ಸೇವೆ ಅಂತಂದರೆ ಏನೋ ಒಂದು ಅಂತ ಅಂದ್ಕೊಳ್ಬೇಡಿ, ಅದು ತುಂಬ ಸುಲಭ. ಅದು ಮಾನಸಿಕವಾದ ಒಂದು ಉಚ್ಛ್ರಾಯ ಸ್ಥಿತಿ ಅಷ್ಟೇ ಸೇವೆ ಅಂದರೆ ನಾವು ನಮ್ಮ ಮನಸ್ಸನ್ನು ನಾವು ಪಕ್ವತೆಗೊಳಿಸಿ ಅದನ್ನು ಒಂದು ಉಚ್ಛ್ರಾಯ ಸ್ಥಿತಿಗೆ ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗೋದು, ಅದೇ ಸೇವೆ ಅಂತ ಕರೆಸಿಕೊಳ್ಳುತ್ತೆ. ನಮಗಿಂತ ಯಾರು ತುಂಬ ಉನ್ನತ ಮಟ್ಟದಲ್ಲಿ ಶ್ರೇಷ್ಠವಾದ ಜೀವನವನ್ನು ನಡೆಸಿದಾರೋ ಅವರ ಮನಸ್ಸಿನ ಜೊತೆ ನಾವು ನಮ್ಮ ಮನಸ್ಸನ್ನು ಕನೆಕ್ಟ್ ಮಾಡೋದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಪ್ರತಿ ಕ್ಷಣವೂ ಕೂಡ ರಕ್ಷಣೆ ಮಾಡ್ತಾ ಇರುವಂತಹ ಲಕ್ಷ್ಮೀ ಸಹಿತರಾದ ನಾರಾಯಣ ದೇವರ ಸೇವೆ ಅದು ಅತ್ಯುತ್ತಮ ಫಲದಾಯಕವಾಗಿರುತ್ತೆ. ಈ ದೃಷ್ಟಿಯಲ್ಲಿ ಮಕರ ರಾಶಿಯವರು ಅವಶ್ಯವಾಗಿ 48 ದಿವಸಗಳ ಸೇವೆಯನ್ನು ಮಾಡಿ. ಇಲ್ಲಿ ನೀವು ಪ್ರತ್ಯೇಕವಾಗಿ ಸೇವೆಗೆ ಸೇರಿಕೊಳ್ಳುವ ಅವಕಾಶವೂ ಇದೆ, ಅಥವಾ ಎಲ್ಲರ ಜೊತೆ ಸೇವೆ ಮಾಡಿಸುವ ಅವಕಾಶವೂ ಇದೆ. ಅದಕ್ಕೋಸ್ಕರ ವಿವರಕ್ಕೋಸ್ಕರ ನಮಗೆ ಒಮ್ಮೆ ವಾಟ್ಸಾಪ್ ಮೆಸೇಜ್ ಮಾಡಿ, ಪೂರ್ತಿ ವಿವರವನ್ನು ನಾವು ನಿಮಗೆ ತಿಳಿಸ್ತೀವಿ. ಅದರಂತೆ ನೀವು ಅನುಷ್ಠಾನ ಮಾಡಿ, ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸಾಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿಯೂ ಕೂಡ ನಾವು ನಿಮಗೆ ನೀಡ್ತೀವಿ ಎಂಬುದಾಗಿ ಹೇಳ್ತಾ, ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.